ಎಲ್ಲರಿಗೂ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ನಲ್ಲಿ ಒಂದು ಹೊಸ ಸ್ಕಿಲ್ ಕಲಿಯೋಕೆ ರೆಡಿಯಾಗಿ. ಇವತ್ತು ನಾವು ಟ್ರೇಡಿಂಗ್ನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರೋ ಟಾಪ್ 10 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಎಕ್ದಮ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಒಂದೇ ಒಂದು ಕ್ಯಾಂಡಲ್ನ ಶೇಪ್ ಮಾರ್ಕೆಟ್ನ ಮುಂದಿನ ಮೂವ್ ಹೇಗಿರತ್ತೆ ಅಂತ ನಿಜವಾಗ್ಲೂ ಊಹಿಸೋಗೆ ಸಾಧ್ಯನಾ? ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಫ್ಯೂಚರ್ನ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದೇ ಕ್ಯಾಂಡಲ್ ಸ್ಟಿಕ್ಗಳು ಮಾರ್ಕೆಟ್ನ ಬಾಡಿ ಲ್ಯಾಂಗ್ವೇಜ್ ಇದ್ದಾಗೆ. ಪ್ರತಿಯೊಂದು ಪ್ಯಾಟರ್ನ್ ಕೂಡ ಬಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ನಡೀತಿರೋ ಒಂದು ಫೈಟ್ನ ಕತೆ ಹೇಳುತ್ತೆ. ಅವರ ಮೂಡ್ ಹೇಗಿದೆ ಅಂತ ತಿಳಿಸುತ್ತೆ. ಈ ಕಥೆನ ಅರ್ಥ ಮಾಡ್ಕೊಂಡ್ರೆ ಅದೇ ನಮ್ಮ ದೊಡ್ಡ ಅಡ್ವಾಂಟೇಜ್. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಮಾರ್ಕೆಟ್ ಮೇಲೆ ಹೋಗೋ ಸಿಗ್ನಲ್ ಕೊಡುವ ಪ್ಯಾಟರ್ನ್ಗಳನ್ನ ನೋಡೋಣ. ಇದನ್ನ ಬುಲಿಶ್ ಪ್ಯಾಟರ್ನ್ಗಳು ಅಂತ ಹೇಳ್ತಾರೆ. ಹ್ಯಾಮರ್ ಪ್ಯಾಟರ್ನ್ನ ಹಿಂದಿರೋ ಕಥೆ ಏನು ಗೊತ್ತಾ? ಸೆಲ್ಲರ್ಸ್ ಅಂದ್ರೆ ಮಾರಾಟಗಾರರು ಪ್ರೈಸ್ನ ಕೆಳಗೆ ತಳ್ಳೋಕೆ ತುಂಬಾನೇ ಟ್ರೈ ಮಾಡ್ತಾರೆ, ಆದ್ರೆ ಫೇಲ್ ಆಗ್ತಾರೆ. ಆಗ ಬಯರ್ಸ್ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿ ಕಂಟ್ರೋಲ್ ತಗೋತಾರೆ, ಪ್ರೈಸ್ನ ಮತ್ತೆ ಮೇಲೆಳಿತಾರೆ. ಈ ಫೈಟ್ನಿಂದಾನೇ ಈ ಸುತ್ತಿಗೆ ಆಕಾರ ಬರುತ್ತೆ. ಇದು ಮಾರ್ಕೆಟ್ ಮೇಲ್ ಹೋಗ್ಬಹುದು ಅನ್ನೋದಕ್ಕೆ ಒಂದು ಪವರ್ಫುಲ್ ಸಿಗ್ನಲ್. ಇದನ್ನ ಬಯರ್ಸ್ನ ಒಂದು ಅಗ್ರೆಸಿವ್ ಮೂವ್ ಅಂತಾನೆ ಹೇಳ್ಬೋದು. ಹಿಂದಿನ ದಿನದ ಸೆಲ್ಲಿಂಗ್ ಪ್ರೆಷರ್ ಏನಿರುತ್ತೆ ಅದನ್ನ ಇವರು ಲಿಟ್ರಲಿ ನುಂಗಿ ಹಾಕಿದಾಗೆ. ನೋಡಿ, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಅದರ ಹಿಂದಿನ ರೆಡ್ ಕ್ಯಾಂಡಲ್ನ ಪೂರ್ತಿಯಾಗಿ ಕವರ್ ಮಾಡಿದಾಗ ಇದು ತುಂಬಾನೇ ಸ್ಟ್ರಾಂಗ್ ಬೈಯಿಂಗ್ ಸಿಗ್ನಲ್. ಮಾರ್ನಿಂಗ್ ಸ್ಟಾರ್ ಅಂದ್ರೆ ಕತ್ತಲಾದ ಮೇಲೆ ಬೆಳಕು ಬಂದ ಹಾಗೆ. ಮೊದಲನೇ ರೆಡ್ ಕ್ಯಾಂಡಲ್ ಒಂದು ಡೌನ್ ಟ್ರೆಂಡ್ನ ಭಯ ಹುಟ್ಟಿಸಿದ್ರೆ, ಮಧ್ಯದಲ್ಲಿರೋ ಚಿಕ್ಕ ಡೋಜಿ ಕ್ಯಾಂಡಲ್ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಕನ್ಫ್ಯೂಷನ್ ಇದೆ ಅಂತ ತೋರಿಸುತ್ತೆ. ಆದ್ರೆ ಆಮೇಲೆ ಬರೋ ದೊಡ್ಡ ಗ್ರೀನ್ ಕ್ಯಾಂಡಲ್ ಬೈಯರ್ಸ್ ಈ ಫೈಟ್ನ ಗೆದ್ದೇ ಬಿಟ್ರು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಈ ಪ್ಯಾಟರ್ನ್ ಬಯರ್ಸ್ನ ಒಂದು ಸರ್ಪ್ರೈಸ್ ಕಂಬ್ಯಾಕ್ ಅನ್ನ ತೋರಿಸುತ್ತೆ. ದಿನದ ಶುರುನಲ್ಲಿ ಮಾರ್ಕೆಟ್ ಕೆಳಗೆ ಓಪನ್ ಆದ್ರೂ ದಿನದ ಕೊನೆಗೆ ಬಯರ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬರ್ತಾರೆ ಅಂದ್ರೆ ಹಿಂದಿನ ದಿನದ ನಷ್ಟದ ಅರ್ಧಕ್ಕಿಂತ ಹೆಚ್ಚನ್ನ ರಿಕವರ್ ಮಾಡ್ತಾರೆ. ಬಯರ್ಸ್ ಮತ್ತೆ ಸ್ಟ್ರಾಂಗ್ ಆಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಸಿಗ್ನಲ್. ಇಲ್ಲಿ ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಅಂದ್ರೆ ಸೆಲ್ಲರ್ಸ್ನ ಡಬಲ್ ಫೇಲ್ಯೂರ್. ಒಂದೇ ಪ್ರೈಸ್ ಲೆವೆಲ್ನ 2 ಸಲ ಬ್ರೇಕ್ ಮಾಡಿ ಕೆಳಗೆ ಹೋಗಕ್ಕೆ ಟ್ರೈ ಮಾಡಿ ಸೋಲ್ತಾರೆ. ಅಂದ್ರೆ ಅಲ್ಲಿ ಒಂದು ಸ್ಟ್ರಾಂಗ್ ಫ್ಲೋರ್ ಅಂದ್ರೆ ಸಪೋರ್ಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಆ ಪ್ರೈಸ್ಗಿಂತ ಕೆಳಗೆ ಹೋಗಕ್ಕೆ ಮಾರ್ಕೆಟ್ ರೆಡಿಯಲ್ಲ. ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸರಿ, ಈಗ ಮಾರ್ಕೆಟ್ ಕೆಳಗೆ ಹೋಗೋ ಸಾಧ್ಯತೆ ಇದೆ ಅಂತ ಸಿಗ್ನಲ್ ಕೊಡೋ ಪ್ಯಾಟರ್ನ್ಗಳನ್ನ ನೋಡೋಣ. ಇವನ್ನ ಬೇರಿಶ್ ಪ್ಯಾಟರ್ನ್ಗಳು ಅಂತಾರೆ. ಇವನ್ನ ಗುರುತಿಸೋದು ನಮ್ಮ ಪ್ರಾಫಿಟ್ ಉಳಿಸ್ಕೊಳ್ಳಕ್ಕೆ ಮತ್ತು ಲಾಸ್ ಅವಾಯ್ಡ್ ಮಾಡಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಶೂಟಿಂಗ್ ಸ್ಟಾರ್ ಅನ್ನೋದು ಹ್ಯಾಮರ್ ಪ್ಯಾಟರ್ನ್ನ ಉಲ್ಟಾ ಇದ್ದ ಹಾಗೆ. ಇಲ್ಲಿ ಬಾಯರ್ಸ್ ಪ್ರೈಸ್ನ ಇನ್ನಷ್ಟು ಮೇಲೆ ತಳ್ಳೋಕೆ ಜೋರಾಗಿ ಟ್ರೈ ಮಾಡ್ತಾರೆ, ಆದರೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ನಲ್ಲಿ ಸೆಲ್ಲರ್ಸ್ ಪವರ್ಫುಲ್ ಆಗಿ ಎಂಟ್ರಿ ಕೊಟ್ಟು ಅವರ ಪ್ರಯತ್ನವನ್ನ ಫೇಲ್ ಮಾಡ್ತಾರೆ. ಪ್ರೈಸ್ನ ಮತ್ತೆ ಕೆಳಗೆ ತಳ್ತಾರೆ. ಆಕಾಶದಿಂದ ಬೀಳೋ ಶೂಟಿಂಗ್ ಸ್ಟಾರ್ ತರ ಇದು ಅಪ್ ಟ್ರೆಂಡ್ ಮುಗೀತು ಅನ್ನೋ ಸಿಗ್ನಲ್ ಕೊಡುತ್ತೆ. ಈ ಪ್ಯಾಟರ್ನ್ನಲ್ಲಿ ಬುಲ್ಲಿಶ್ ರನ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅನ್ನೋದಕ್ಕೆ ಸ್ಟ್ರಾಂಗ್ ಸಿಗ್ನಲ್ ಸಿಗುತ್ತೆ. ಸೆಲ್ಲರ್ಸ್ ಎಷ್ಟು ಪವರ್ಫುಲ್ ಆಗಿ ಎಂಟ್ರಿ ಕೊಡ್ತಾರೆ ಅಂದ್ರೆ ಹಿಂದಿನ ದಿನದ ಬೈಯಿಂಗ್ ಜೋಶ್ ಏನಿದೆ ಅದನ್ನ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗಿ ಮುಗಿಸಾಕ್ತಾರೆ. ಮಾರ್ನಿಂಗ್ ಸ್ಟಾರಿಗೆ ಆಪೋಸಿಟ್ ಆಗಿ ಈವ್ನಿಂಗ್ ಸ್ಟಾರ್ ಅಂದ್ರೆ ಅಪ್ ಟ್ರೆಂಡಿನ ಈವ್ನಿಂಗ್ ಅಂದ್ರೆ ಮುಗಿತಾ ಬಂತು ಅಂತ ಅರ್ಥ. ಒಂದು ಸ್ಟ್ರಾಂಗ್ ಅಪ್ ಮೂವ್ ಆದ್ಮೇಲೆ ಒಂದು ಚಿಕ್ಕ ಕ್ಯಾಂಡಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಬರೋ ದೊಡ್ಡ ರೆಡ್ ಕ್ಯಾಂಡಲ್ ಸೆಲ್ಲರ್ಸ್ ಮಾರ್ಕೆಟ್ನ ಕಂಪ್ಲೀಟ್ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಂತ ಕನ್ಫರ್ಮ್ ಮಾಡುತ್ತೆ. ಇದು ಕೂಡ ತುಂಬಾನೇ ಪವರ್ಫುಲ್ ಆದ ಬೆರಿಶ್ ಸಿಗ್ನಲ್. ಇದೊಂದು ಒಳ್ಳೆ ಸೈನ್ ಅಂತೂ ಅಲ್ಲ. ದಿನದ ಶುರುವಿನಲ್ಲಿ ಪ್ರೈಸ್ ಗ್ಯಾಪ್ ಅಪ್ ಆಗಿ ಓಪನ್ ಆದಾಗ ಎಲ್ಲರಿಗೂ ಒಂದು ಹೋಪ್ ಇರುತ್ತೆ. ಆದ್ರೆ ದಿನದ ಕೊನೆಗೆ ಸೆಲ್ಲರ್ಸ್ನ ಸ್ಟ್ರಾಂಗ್ ಪ್ರೆಷರ್ ಬಂದು ಆ ಹೋಪ್ ಮೇಲೆ ಡಾರ್ಕ್ ಕ್ಲೌಡ್ ಬಂದ ಹಾಗೆ ಆಗುತ್ತೆ. ಇದು ತುಂಬಾನೇ ಕ್ಲಿಯರ್ ಆಗಿ ಹೇಳುತ್ತೆ, ಬೈಯರ್ಸ್ ಒಂದು ಸೀಲಿಂಗ್ಗೆ ಅಂದ್ರೆ ಒಂದು ಲಿಮಿಟ್ಗೆ ತಟ್ಟಿ ನಿಂತಿದ್ದಾರೆ. ಅದನ್ನ ದಾಟಿ ಹೋಗೋಕೆ ಅವರಿಂದ ಆಗ್ತಿಲ್ಲ. 2 ಸಲ ಟ್ರೈ ಮಾಡಿಯೂ ಫೇಲ್ ಆದಾಗ ಅವರ ಸ್ಟ್ರೆಂತ್ ಕಮ್ಮಿ ಆಗ್ತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಮಾರ್ಕೆಟ್ ಕೆಳಗೆ ಬೀಳೋ ಸಾಧ್ಯತೆ ಇದೆ ಅನ್ನೋದಕ್ಕೆ ಸ್ಟ್ರಾಂಗ್ ಸಿಗ್ನಲ್. ಸರಿ, ಬರೀ ಈ ಪ್ಯಾಟರ್ನ್ಗಳನ್ನ ಕಲಿತ್ಕೊಂಡ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಸೀಕ್ರೆಟ್ ಇದೆ. ಈ ಪ್ಯಾಟರ್ನ್ಗಳ ನಿಜವಾದ ಪವರ್ನ ಅನ್ಲಾಕ್ ಮಾಡೋದು ಹೇಗೆ? ಶಾಕ್ ಆಯ್ತಾ? ಹೌದು, ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳನ್ನ ಬೇರೆ ಯಾವ ಕನ್ಫರ್ಮೇಷನ್ ಇಲ್ದೆ ಹಾಗೆ ಸುಮ್ನೆ ಬಳಸಿದ್ರೆ ಅವುಗಳ ಅಕ್ಯುರಸಿ ಬರೀ 30-40% ಮಾತ್ರ. ಅಂದ್ರೆ ಇದನ್ನಷ್ಟೇ ನಂಬಿಕೊಂಡು ಟ್ರೇಡ್ ಮಾಡಿದ್ರೆ ಗೆಲ್ಲೋ ಚಾನ್ಸ್ ತುಂಬಾನೇ ಕಡಿಮೆ. ಹಾಗಾದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ನಿಜವಾದ ಸೀಕ್ರೆಟ್ ಇರೋದು ಸಂದರ್ಭವನ್ನ ಅಂದ್ರೆ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಈ ಪ್ಯಾಟರ್ನ್ಗಳನ್ನ ಟ್ರೆಂಡ್, ಸಪೋರ್ಟ್, ರೆಸಿಸ್ಟೆನ್ಸ್, ವಾಲ್ಯೂಮ್ ಮತ್ತು ಓವರಾಲ್ ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆ ಸೇರಿಸಿ ನೋಡಿದಾಗ ಮಾತ್ರ ಅವುಗಳ ಆಕ್ಯುರೇಸಿ 70-85%ಗೆ ಏರುತ್ತೆ.
ಇದೇ ನೋಡಿ ಪ್ರೊಫೆಷನಲ್ ಟ್ರೇಡರ್ಸ್ಗಳು ಬಳಸೋ ಸೀಕ್ರೆಟ್. ಓಕೆ, ನಾವು ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಟೂಲ್ ಕಿಟ್ ಆಗಿ ಒಟ್ಟಿಗೆ ಸೇರಿಸೋಣ. ಇದನ್ನ ಪ್ರತಿದಿನದ ಅನಾಲಿಸಿಸ್ಗೆ ಸುಲಭವಾಗಿ ಬಳಸ್ಕೊಳ್ಬಹುದು. ಈ ಸ್ಲೈಡ್ ಒಂದು ರೀತಿ ಯೂಸ್ಫುಲ್ ಸಾರಾಂಶ. ಪ್ರತಿಯೊಂದು ಪ್ಯಾಟರ್ನ್, ಅದು ಬುಲಿಶ್ ಅಥವಾ ಬೇರಿಶ್, ಮತ್ತು ಅದರ ಅರ್ಥ ಏನು ಅನ್ನೋದನ್ನ ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದೆ. ಚಾರ್ಟ್ ನೋಡುವಾಗ ಕನ್ಫ್ಯೂಸ್ ಆದ್ರೆ ಬೇಗನೆ ನೆನ್ಪು ಮಾಡ್ಕೊಳ್ಳೋಕೆ ಈ ಟೇಬಲ್ ಹೆಲ್ಪ್ ಮಾಡುತ್ತೆ. ಒಂಥರ ನಿಮ್ಮ ಪರ್ಸನಲ್ ಚೀಟ್ ಶೀಟ್ ಇದ್ದ ಹಾಗೆ. ಈಗ ನಿಮ್ಮ ಕೈಯಲ್ಲಿ ಒಂದು ಪವರ್ಫುಲ್ ಟೂಲ್ ಕಿಟ್ ಇದೆ. ಇನ್ನು ಮುಂದೆ ಚಾರ್ಟ್ಗಳನ್ನ ಕೇವಲ ಲೈನ್ಸ್ ಅಂಡ್ ಕಲರ್ಸ್ ಅಂತ ನೋಡೋದು ಬೇಡ. ಬದಲಿಗೆ ಮಾರ್ಕೆಟ್ ನಮ್ಗೆ ಯಾವ ಕಥೆ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾಗಾದ್ರೆ ಈ ಹೊಸ ನಾಲೆಜ್ ಬಳಸಿ ಇವತ್ತಿನ ಮಾರ್ಕೆಟ್ ಏನ್ ಹೇಳ್ತಿದೆ ಅಂತ ಕಂಡಿಡಿಯೋಕೆ ರೆಡಿಯಾಗಿ.